And hello guys, welcome back to my channel Sheshu Creek Vlogs. India versus Pakistan ಬ್ರೂಡೆಗೆ ಸ್ವಾಗತ ಸುಸ್ವಾಗತ. ಸೊ ಬಿಗ್ಗೆಸ್ಟ್ ಮ್ಯಾಚ್ ಆಫ್ ICC ವರ್ಲ್ಡ್ ಕಪ್ 2024 ಅಲ್ಲಿ ಬಿಗ್ಗೆಸ್ಟ್ ಮ್ಯಾಚ್ ಯಾವ್ದಪ್ಪ ಅನ್ನೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ರೈವಲ್ರಿ ಕಪ್ ಬಾಬ್ ಯಾವ್ದಪ್ಪ ಅನ್ನೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ವರ್ಲ್ಡ್ ಕ್ರಿಕೆಟ್ ನಲ್ಲಿ ಬೆಸ್ಟ್ ರೈವಲ್ರಿ ಇರೋ ಟೀಮ್ಸ್ ಯಾವ್ದಪ್ಪ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಈ ತರ ಎಲಿವೇಶನ್ಸ್ ಈ ತರ ಇರೋ ಕ್ರೇಜ್ಗೆ ನಾಳೆ ಮ್ಯಾಚ್ ವೇದಿಕೆ ಸಿದ್ಧಾಗಿದೆ ಅಂತಾನೆ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದ್ರೆ ಫ್ಯಾನ್ಸ್ ಹಂಗಾಮ ಅಂತೂ ಅದು ವರ್ಡ್ಸ್ ಅಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆ ರೇಂಜ್ಗೆ ಉತ್ಸಾಹ ಇರುತ್ತೆ ಇಂಡಿಯನ್ ಫ್ಯಾನ್ಸ್ ಅಲ್ಲಿ. ಇಂಡಿಯನ್ ಫ್ಯಾನ್ಸ್ ಅಂತಾನೆ ಅಲ್ಲ, ವರ್ಲ್ಡ್ ಅಲ್ಲಿ ಯಾರು ಕ್ರಿಕೆಟ್ ಇಷ್ಟ ಪಡ್ತಾರೋ ಅವ್ರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ 100% ಇಷ್ಟ ಪಡ್ಲೇ ಬರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ತರ ಇರೋ ಎಲಿವೇಶನ್ ಇರೋ ಮ್ಯಾಚ್ ನಮ್ ಟೀಮ್ ಇಂಡಿಯಾ ಯಾವ ರೀತಿ ಸಿದ್ಧ ಆಗಿರುತ್ತೆ ನೋಡೋಣ. ಫಸ್ಟ್ ಅದಕ್ಕೆ ನಮ್ಗೆ ಪಾಕಿಸ್ತಾನ್ ಬಗ್ಗೆ ಮಾತಾಡೋಣ. ಪಾಕಿಸ್ತಾನ ಈ ವರ್ಲ್ಡ್ ಕಪ್ ಅಲ್ಲಿ ಆಡಿರೋ ಫಸ್ಟ್ ಮ್ಯಾಚ್ ಸೋತೋಗಿದ್ದಾರೆ. ಅದು US ಅಂತ ಚಿಕ್ಕ ಟೀಮ್ ಮೇಲೆ ಸೋತೋಗಿ ಅವ್ರ ಮಾರಲ್ ಡೌನ್ ಆಗಿರುತ್ತೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಆದ್ರೂ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಈಸಿಯಾಗಿ ತಗೊಳಕ್ ಆಗಲ್ಲ. ಅದ್ರಲ್ಲಿ ಅವ್ರು ರಿಸರ್ವ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ವರ್ಲ್ಡ್ ಕಪ್ ಗೆಲ್ತೀವೋ ಇಲ್ವೋ ಸೆಕೆಂಡ್ರಿ, ಬಟ್ ನಾವು ಇಂಡಿಯಾ ಮೇಲೆ ಅಂತೂ ಗೆಲ್ಬೇಕು. ಇಂಡಿಯಾ ಮೇಲೆ ಅದೊಂಥರ ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಬೇಕಾದ್ರೆ ನೀವು ಗಮನಿಸಿದ್ರೆ ಬೇರೆ ಟೀಮ್ಗಳ ಮೇಲೆ ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಡಿಲ್ಲ. ಬಟ್ ಇಂಡಿಯಾ ಅಂದ ತಕ್ಷಣ ಅಷ್ಟು ಸಖತ್ ಎಫರ್ಟ್ ಹಾಕ್ತಾರೆ, ಬೌಲಿಂಗ್ ಸಖತ್ತಾಗಿ ಮಾಡ್ತಾರೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ಬಿಡ್ತಾರೆ. ಸೊ ಹೆಂಗೆ ಎಲ್ಲರೂ ಒಟ್ಟಾಗಿ ಸಖತ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡಕ್ ಟ್ರೈ ಮಾಡ್ತಾರೆ ಪಾಕಿಸ್ತಾನ. ಅದೊಂಥರ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಫೈಟ್ ಕೊಟ್ರೇನೆ ತಾನೇ ನಮಗ್ ಮಜಾ ಇರೋದು. ಅವ್ರು ಸುಮ್ನೆ ನಮ್ಮವ್ರು ಇಂಡಿಯಾ ಬಗ್ಬಾರ್ದು ಬಿಟ್ರೆ ಚೆನ್ನಾಗಿ ನೋಡ್ಕೊ ಮಜಾ ಇರೋ. ಅವ್ರು ಫೈಟ್ ಕೊಟ್ರೇನ ಆ ಮ್ಯಾಚ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅನ್ಸ್ಕೊಳ್ಳೋಕ್ಕೂ ಆ ಕ್ರೇಜ್ ಇರೋ ವ್ಯಾಲ್ಯೂಗೂ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅವ್ರು ಆ ರೀತಿ ಎಫರ್ಟ್ ಹಾಕೋದು ಒಳ್ಳೇದಂತಾನೆ ಹೇಳ್ಬೋದು. ನೆಕ್ಸ್ಟ್ ಅವರು ಬೌಲಿಂಗ್ ಅಂದ್ರೆ ಪೂರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. 4 ಜನ ರನ್ಸ್ ಹೋಗಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಪರವಾಗಿಲ್ಲ ಅಂದ್ರೆ ನದೀಮ್ ಶಾ ಬಿಟ್ರೆ ಯಾರು ರನ್ಸ್, ಎಲ್ಲರೂ ರನ್ಸ್ ನ ಲೀಕ್ ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಟಿಂಗ್ ಅಷ್ಟೇ, ಇಲ್ಲಿ ಸ್ಟ್ರೈಕ್ ರೇಟು ಮ್ಯಾಟ್ರ್ ಆಗ್ತಾ ಇಲ್ಲ. ಈ ವರ್ಲ್ಡ್ ಕಪ್ ಅಲ್ಲಿ ಎಲ್ಲ ಸ್ಲೋ ವಿಕೆಟ್ಸ್ ಇದೆ. ನೀವು 120, 130 ಇಲ್ಲ 120 to 130 ಸ್ಟ್ರೈಕ್ ರೇಟ್ ಆರ್ಡರ್ ಬ್ರಿಲಿಯಂಟ್. ಬಟ್ ತೀರ ಪೂರ್ ಸ್ಟ್ರೈಕ್ ರೇಟ್ ಎಲ್ಲ ಆಡ್ತಾ ಇದ್ದಾರೆ. 80, 70, 80 ಇಲ್ಲಿ ಆಡ್ತಾ ಇದ್ದಾರೆ. ಸೊ ಈ ತರ ಆಡ್ಬಿಟ್ರೆ ಅದು T20 ಇಲ್ಲ, ಅದು ಬಾಬರ್ ಮತ್ತೆ ರಿಸರ್ವ್ ಓಪನಿಂಗ್ ಬಂದು ಅವ್ರಿಗೆಲ್ಲ ಫಸ್ಟ್ ಬ್ಯಾಟಿಂಗ್ ಆದ್ರೆ 120 ರನ್ ನೋಡಿದ್ರು ಗಟ್ಟಿಯಾಗಿ ಹೋಗುತ್ತೆ. ಸೊ ಆ ತರ ಅಂದ್ರೆ ಸ್ಟ್ರೈಕ್ ರೇಟ್ ಅವ್ರು ಇಂಪ್ರೂವ್ ಮಾಡ್ಕೋಬೇಕು, ಅವಾಗ ನಂಗೆ ನೋಡಕ್ಕೆ ಮಜಾ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅವ್ರ ಫೀಲ್ಡಿಂಗ್ ಬಗ್ಗೆ ಹೇಳ್ಬೇಕು. ಇವತ್ತು ಫೀಲ್ಡಿಂಗ್ ಇವ್ರಿಗೆ ಗಲ್ಲಿಯಲ್ಲಿ ಬ್ರಿಲಿಯಂಟ್ ಫೀಲ್ಡರ್ಸ್ ಇರ್ತಾರೆ, ಬ್ರಿಲಿಯಂಟ್ ಫೀಲ್ಡಿಂಗ್ ಮಾಡ್ತಾರೆ. ಇವ್ರು ಆ ರೇಂಜ್ ಫೀಲ್ಡಿಂಗ್ ಮಾಡ್ತಾರೆ, ಪೂರ್ ಫೀಲ್ಡಿಂಗ್ ಮಾಡ್ತಾ ಇದಾರೆ. ಸೊ ಮೀಮ್ಸ್ ಎಲ್ಲ ಜನರೇಟ್ ಆಗಿರುತ್ತೆ ಪಾಕಿಸ್ತಾನ್ ಫೀಲ್ಡಿಂಗ್ ಬಗ್ಗೆ, ನೀವು ನೋಡಿರ್ತೀರಾ. ಆ ರೇಂಜ್ಗೆ ಪಾಕಿಸ್ತಾನ್ ಫೀಲ್ಡಿಂಗ್ ಮಾಡ್ತಾ ಇದಾರೆ. ಸೊ ಅವ್ರಿಗೆ ಏನು ಸೆಟ್ ಆಗಿಲ್ಲ. ಬಟ್ ರಿಸರ್ವ್ ಸ್ಟೇಟ್ಮೆಂಟ್ ಕೊಟ್ಟಂಗೆ ಅವರು 100% ಎಫರ್ಟ್ ಕೊಡಕ್ಕೆ ಇಂಡಿಯಾ ಮ್ಯಾಚ್ ಅಂದ್ರೆ 130 to 140 ಎಫರ್ಟ್ ಹಾಕ್ತಾರೆ. ಸೊ ಆ ಎಫರ್ಟ್ ಕೊಡೋದು ಒಳ್ಳೇದಂತ ಹೇಳ್ಬೋದು. ನೆಕ್ಸ್ಟ್ ನಮ್ ಟೀಮ್ ಇಂಡಿಯಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಕೊಡ್ಕೊಂಡ್ ಬರ್ತಾ ಇದ್ದಾರೆ. ಐರ್ಲೆಂಡ್ ಮೇಲೆ 3 ಡಿಪಾರ್ಟ್ಮೆಂಟ್ ಫೀಲ್ಡಿಂಗ್ ಬಂದಾಗ ಫೀಲ್ಡಿಂಗ್ ಚೆನ್ನಾಗಿ ಮಾಡಿ, ಬ್ಯಾಟಿಂಗ್ ಆಡಿ, ಬೌಲಿಂಗು ಸಖತ್ತಾಗಿ ಬ್ರಿಲಿಯಂಟ್ ಮಾಡುವ ಅಕ್ಷದೀಪ್ ಸಿಂಗ್ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಕಂಪ್ಲೀಟ್ ನಮ್ ಬೌಲಿಂಗ್ ಅಟ್ಯಾಕ್ ಅಕ್ಷರ್ ಪಟೇಲ್ ಆಗಿರ್ಬೋದು, ಯಾರ ಕೈಯಲ್ಲಿ ಬಾಲ್ ಕೊಟ್ರು ಅವ್ರ ವಿಕೆಟ್ ತೆಗೆದು ಮ್ಯಾಚ್ ನ ಗೆಲ್ಸ್ಕೊಡ್ತಾ ಇದ್ರು. ಇಲ್ಲೊಂದು ಹೇಳ್ಬೇಕು ಏನಪ್ಪಾ ಅಂದ್ರೆ, ಎಲ್ಲರೂ ಹೇಳ್ತಾರೆ ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮ್ಯಾನ್ಸ್ ವಿನ್ ದಿ ಮ್ಯಾಚಸ್, ಬೌಲರ್ಸ್ ವಿನ್ ದಿ ಟೂರ್ನಮೆಂಟ್ ಅಂತ. ಬಟ್ ಈ ವರ್ಲ್ಡ್ ಕಪ್ ಅಲ್ಲಿ ಟೋಟಲಿ ರಿವರ್ಸ್ ಆಗೋಗಿದೆ. ಇಲ್ಲಿ ಬೌಲಿಂಗ್ ಹೆಂಗೋ ಮಾಡ್ತಾರೆ, ಬಟ್ ಇಲ್ಲಿ ವರ್ಲ್ಡ್ ಕಪ್ ಗೆಲ್ಬೇಕು ಅಂದ್ರೆ ಬ್ಯಾಟ್ಸ್ಮ್ಯಾನ್ಸ್ ಇಂದ ಟೂರ್ನಮೆಂಟ್ ಗೆಲ್ತೀವಿ, ಬೌಲರ್ ಪರ್ಫಾರ್ಮೆನ್ಸ್ ಕೊಟ್ರೆ ಮ್ಯಾಚಸ್ ಗೆಲ್ತೀವಿ. ಸೊ ಇಲ್ಲಿ ನಾವು ಟೂರ್ನಮೆಂಟ್ ಕಪ್ ಗೆಲ್ಬೇಕು ಅಂದ್ರೆ ನಮ್ ಬ್ಯಾಟಿಂಗ್ ಶುಡ್ ಬಿ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಸೊ ಬ್ಯಾಟ್ಸ್ಮ್ಯಾನ್ಗಳು ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಕಪ್ಪತ್ತು ನಮ್ದೆ. ಸೊ ಬೌಲಿಂಗ್ ಹೆಂಗೋ ಚೆನ್ನಾಗಿ ಮಾಡ್ಬಿಡ್ತಾರೆ. ಸೊ ನಾವು ಗೆಲ್ಬೇಕು ಅಂದ್ರೆ ಬ್ಯಾಟಿಂಗ್ ನ ಇಂಪ್ರೂವ್ ಮಾಡ್ಕೋಬೇಕು, ಬ್ಯಾಟಿಂಗ್ ಟಾಪ್ ನಾಚ್ ಅಲ್ಲಿ ಆಡ್ಬೇಕು. ಸೊ ನಮ್ದಲ್ಲಿ ಇದಾರಲ್ಲ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ಮುರಿಯಕ್ ನೋಡ್ತಾರೆ. ಶಾಹಿನ್ ಅಫ್ರಿದಿ ಆಗಿರ್ಬೋದು, ನಜೀಮ್ ಶಾ ಆಗಿರ್ಬೋದು, ಇಲ್ಲ ಮೊಹಮ್ಮದ್ ಅಮೀರ್ ಮೇ ಬಿ ಬೌಲಿಂಗ್, ಶಾಹಿನ್ ಅಫ್ರಿದಿ, ಮೊಹಮ್ಮದ್ ಅಮೀರ್ ಬೌಲಿಂಗ್ ಮಾಡ್ತಾರೆ. ಸೊ ಅವ್ರಿಬ್ರು ಬೌಲಿಂಗ್ ಮಾಡ್ರೆ ಅವ್ರು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿನ ಬೇಗ ವಿಕೆಟ್ ತೆಗಿಯಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮವ್ರು ವಿಕೆಟ್ ಕಳ್ಕೊಳ್ತೀರಾ ಒಂದು 3 to 4 hours
ಆ ಮಾಯಿಶ್ಚರ್ ಇಂದ ಬಾಲ್ ಸ್ವಿಂಗ್ ಆಗುತ್ತೆ. ಆ 3 to 4 hours ಸೇಫ್ ಆಗೋದ್ರೆ ಮತ್ತೆ ಈಸಿಯಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಅಂದ ತಕ್ಷಣ ಅವರು ಬ್ರಿಲಿಯಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವರು ಪಾಕಿಸ್ತಾನ ಮೇಲೆ ನೀವು T20 ವರ್ಲ್ಡ್ ಕಪ್ ಅಲ್ಲಿ ನಾಕ್ಸ್ ಬೇರೆ ನೀವು ಗಮನಿಸಿದ್ರೆ 78, 55, 35 ನಾಟ್ ಔಟ್, 82 ಈ ತರ T20-21 ಅಲ್ಲೂ ಅಷ್ಟೇ ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಔಟ್ ಆಗಿದ್ರು ಅಂತ ಟೈಮಲ್ಲೂ 50+ ರನ್ಸ್ ಹೊಡೆದು ಪಾಕಿಸ್ತಾನ ಅಂದ್ರೆ ಅವ್ರು ಒಂಥರ ಬ್ರಿಲಿಯಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಮಾಮೂಲ್ಯಕ್ಕೆ ವಿರಾಟ್ ಕೊಹ್ಲಿ ಅಂದ್ರೆ ಆ ರೇಂಜ್ ಅಲ್ಲಿ ಇರ್ತಾರೆ, ಪಾಕಿಸ್ತಾನ ಅಂದ್ರೆ ಅಲ್ಲಿ ಡಬಲ್ ರೇಂಜ್ ತೋರಿಸ್ತಾರೆ. ವಿರಾಟ್ ಕೊಹ್ಲಿ ಅಂತಾನೆಲ್ಲ ರೋಹಿತ್ ಶರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಯಾರೇ ನಮ್ಮ ಇಂಡಿಯನ್ ಪ್ಲೇಯರ್ ಅಂದ್ರೆ ಪಾಕಿಸ್ತಾನ ರೊಚ್ಚಿಗೆ ಎದ್ಬಿಟ್ಟು ಆಡ್ಬಿಡ್ತಾರೆ. ಸೊ ಆ ರೊಚ್ಚಿಗೆ ಎದ್ದು ನೋಡಿ ಪಾಕಿಸ್ತಾನ ಬಗ್ಗು ಬಡಿಬೇಕು ಅನ್ನೋದೇ ಇಂಡಿಯನ್ ಫ್ಯಾನ್ಸ್ ಕನಸು. ಸೊ ಇನ್ನು ಈ ಮ್ಯಾಚ್ ಅಲ್ಲಿ ಕೀ ಬ್ಯಾಟರ್ಸ್ ಗಮನಿಸೋದಾದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಸ್ಪಿನ್ನರ್ಸ್ ಆಗಿರ್ಬೋದು, ಅದು ಇಫ್ತಿಕರ್ ಆಗಿರ್ಬೋದು ಇಲ್ಲ ಶತಾಬ್ ಖಾನ್ ಆಗಿರ್ಬೋದು. ಯಾಕಂದ್ರೆ ಸ್ಪಿನ್ನರ್ಸ್ಗೆ ಸಖತ್ತಾಗಿ ಆಡ್ತಾರೆ, ಆ ಏರಿಯಲ್ ರೂಟ್ ಸಖತ್ತಾಗಿ ತಗೊಂತಾರೆ. ಹಾರ್ದಿಕ್ ಪಾಂಡ್ಯ ಬಿತ್ತು ಬ್ಯಾಟಲ್ ಆದ್ರೆ, ಬೌಲರ್ ಆದ್ರೆ ರಿಜ್ವಾನ್ ಮತ್ತೆ ಇಫ್ತಿಕರ್ ಸಖತ್ತಾಗಿ ಒಳ್ಳೆ ಲೈನಪ್ ಇದೆ ಹಾರ್ದಿಕ್ ಪಾಂಡ್ಯಗೂ ಇಫ್ತಿಕರ್ಗೂ ಮತ್ತೆ ರಿಜ್ವಾನ್ಗೂ. ಸೊ ನೆಕ್ಸ್ಟ್ ಬ್ಯಾಟಲ್ ಬಂದ್ಬಿಟ್ಟು ಮೊಹಮ್ಮದ್ ಅಮೀರ್ ವರ್ಸಸ್ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಶಾಹಿನ್ ಅಫ್ರಿದಿ ವರ್ಸಸ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಮತ್ತೆ ನಜೀಮ್ ಶಾ ವರ್ಸಸ್ ರೋಹಿತ್ ಶರ್ಮಾ ಆಗಿರ್ಬೋದು. ಸೊ ಈ ಮ್ಯಾಚ್ ಅಲ್ಲಿ ಇವೇ ಕೀ ಬ್ಯಾಟಲ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಬಾಬರ್ ಅಜಮ್ ವರ್ಸಸ್ ಹರ್ಷದೀಪ್ ಸಿಂಗ್ ಆಗಿರ್ಬೋದು. ಲಾಸ್ಟ್ ಟೈಮ್ T20 ಹೊಡ್ಕೊಂಡು ಹರ್ಷದೀಪ್ ಬಾಬರ್ ಅಜಮ್ನ ಡಕ್ಔಟ್ ಮಾಡ್ರು, ಒಳ್ಳೆ ಸ್ವಿಂಗ್ ತಗೊಂಡ್ ಬರ್ತಾ ಇದಾರೆ. ಸೊ ಅದು ಅಲ್ಲದೆ ಏನಾದ್ರು ಪಾಕಿಸ್ತಾನ ಏನೋ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಫಸ್ಟ್ ಓವರ್ ಅಲ್ಲೇ ಹರ್ಷದೀಪ್ ಸಿಂಗ್ ಬೌಲಿಂಗ್ ಮಾಡಕ್ ಬರ್ತಾರೆ. ಸೊ ಆ ಮಾಯಿಶ್ಚರ್ ಇಂದ ಸ್ವಿಂಗ್ ಆದ್ರೆ ವಿಕೆಟ್ ತೆಗೆಯೋ ಚಾನ್ಸಸ್ ಫಸ್ಟ್ ಓವರ್ ಅಲ್ಲೇ ಜಾಸ್ತಿ ಇರುತ್ತೆ. ಸೊ ಈ ಮ್ಯಾಚ್ ಅಂತೂ ಇವೇ ಕೀ ಬ್ಯಾಟರ್ಸ್ ಆಗ್ತದೆ. ಸೊ ನಮ್ಗೆ ಯಾರು ಗೆಲ್ತಾರೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ದಟ್ಸ್ 100% ಇಂಡಿಯನ್ ಗೆಲ್ತೀನಿ. ಸೊ ನಿಮ್ ಪ್ರಕಾರ ಯಾವ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಇಂಡಿಯಾ ಪಾಕಿಸ್ತಾನ ಮೇಲೆ ಅಂತ ಕಾಮೆಂಟ್ ಮಾಡ್ತಾ ಹೋಗ್ಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ ಗೈಸ್.